ಇಲ್ಲ, ಇದು ಸಾಧ್ಯನೇ ಇಲ್ಲ. ಸುಂದರಿ ಹುಟ್ಟಿರದೆ ಶ್ರೀಚಕ್ರದ ರಕ್ಷಣೆಗೆ. ಇವಳು ಅದನ್ನೆಲ್ಲ ಬಿಟ್ಟು ಅರ್ಜುನ ಶಸ್ತ್ರತ್ಯಾಗ ಮಾಡಿದಾಗಿ ಸುಮ್ಮನೆ ಕೂತಿದ್ದಾಳಲ್ಲ. ಈಗ ನಾನೇ ಶ್ರೀಕೃಷ್ಣನಾಗಿ ಕರ್ಮಣ್ಯೆ ವಾದಿಕಾರಸ್ತೆ ಮಾಫಲೇಶು ಕದಾಚನ ಅಂತ ಬೋಧನೆ ಮಾಡಿ ಅವಳಿಗೆ ಶ್ರೀಚಕ್ರದ ರಕ್ಷಣೆ ಬಗ್ಗೆ ಗಮನ ಬರೋ ಹಾಗೆ ಮಾಡಬೇಕು. ಮಾಡೋ ಕೆಲಸ ಬಿಟ್ಟು ಆಡೋ ದಾಸೆ ನೀನು ಹೋದ್ರೂ ಹಾಗೆ ಇವಳು ಮಾಡೋ ಕೆಲಸನೇ ಮಾಡ್ತಿಲ್ಲ. ಯಾರು ಹೇಳೋದು ಇವಳಿಗೆ? ಅವಳಿಗೆ ಅವಳು ಹಿಂದಿನ ಜನ್ಮದ ವೃತ್ತಾಂತನೆಲ್ಲ ಹೇಳಿದರೆ ಆಗ ಅವಳಿಗೆಲ್ಲ ಅರ್ಥ ಆಗುತ್ತೆ. ಆಗ ಅವಳು ಮಾಡಬೇಕಾದ ಕೆಲಸದ ಕಡೆ ಗಮನ ಕೊಡ್ತಾಳೆ. ಹೌದು, ಅವಳೇ ಯುವರಾಣಿ ಮಯೂರಿ ದೇವಿ ಅಂತಲೂ ಹೇಳಬೇಕು. ಅವಳೇ ಹಿಂದಿನ ಜನ್ಮದಲ್ಲಿ ಶ್ರೀಚಕ್ರದ ರಕ್ಷಣೆ ಮಾಡ್ತಿದ್ದೋಳು ಅಂತಲೂ ಹೇಳಬೇಕು. ನಮಸ್ಕಾರ. ನಿನ್ನ ನಮಸ್ಕಾರದ ಮನೆ ಹಾಳಾಯ್ತು. ಇಲ್ಲಿ ಹೊತ್ಕೊಂಡು ಉಳಿತಿದೆ. ಎಲ್ಲಿ ನನ್ನ ತಾಯಿ? ಎಲ್ಲವಳು? ಯಾರನ್ನು ಕೇಳ್ತಾ ಇದ್ದೀರಿ? ಅವಳೇ ಅಮ್ಮ, ನಿಮ್ಮ ಮಗಳು ತ್ರಿಪುರ ಸುಂದರಿ. ಎಲ್ಲವಳು? ಮಾಡೋ ಕೆಲಸ ಬಿಟ್ಟು ಅವಲಕ್ಕಿ ಕುಡ್ತೀಯಾಳೆ. ಇದು ಸರಿಯಲ್ಲ. ಕರೀರಿ ಅವಳನ್ನ. ನಾನೀಗ ಕೃಷ್ಣ, ಅವಳಿಗೆ ಗೀತೋಪದೇಶ ಮಾಡಬೇಕು. ಕರೀರಿ ಅವಳನ್ನ ಈಚೆಗೆ. ಅವಳು ಮನೆಯಲ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಆದರೆ ನೀವು ಹೀಗೆ ಆಡೋದು ನೋಡಿದ್ರೆ ಹೆದರಿಕೆ ಆಗತ್ತೆ. ಆವತ್ತು ಅವಳು ಜಾತಕ ತೊಗೊಂಡು ಹೋದ್ರಿ, ಇನ್ನೂ ಕೊಟ್ಟಿಲ್ಲ. ಅಯ್ಯೋ, ಜಾತಕದ ಮನೆ ಹಾಳಾಯ್ತು. ಜಾತಕನೇನ್ರಿ ಮುಖ್ಯ? ರಕ್ಷಣೆ ಮುಖ್ಯ. ಶ್ರೀಚಕ್ರದ ರಕ್ಷಣೆ ಮುಖ್ಯ. ಬಿಡಿ, ನಿಮಗೆ ಹೇಳಿ ಏನು ಪ್ರಯೋಜನ? ನೀವು ಅಲ್ಪಮತಿಗಳು. ನಾನು ಅಲ್ಲಿಗೆ ಹೋಗ್ತೀನಿ, ಬಿಡಿ. ಎಲ್ಲಿಗೆ ಹೋಗಿದ್ದಾಳೆ ಅಂದ್ರಿ? ದೇವಸ್ಥಾನಕ್ಕ? ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಬಿಡಿ. ಶೇಖರೆ, ಸ್ವಲ್ಪ ಹಿಡ್ಕೊ. ಪಂಚೆ ಕಟ್ಕೊಂಡ್ಬಿಡ್ತೀನಿ. ಇವತ್ತು ದೇವಸ್ಥಾನದಲ್ಲಿ ಯಾರೋ ಮೃತ್ಯುಂಜಯ ಹೋಮ ಮಾಡಿಸಿದ್ರು. ಅದು ಮುಗಿಸೋದ್ರಲ್ಲಿ ಸಾಕಾಗೋಗ್ಬಿಡ್ತು. ಮೃತ್ಯುಂಜಯ ಹೋಮ ಯಾಕೆ ಮಾಡಿಸ್ತಾರೆ ಆರಾಧ್ಯರೇ? ಇನ್ಯಾಕೆ ಮಾಡಿಸ್ತಾರೆ? ನಿಮ್ಮ ಮಗನಿಗೆ ಅಕಾಲ ಮರಣ ಆಗಿದೆ, ಮೃತ್ಯುಂಜಯ ಹೋಮ ಮಾಡಿಸಿ ಅಂತ ಯಾರೋ ಶಾಸ್ತ್ರಗಳು ಹೇಳಿರ್ತಾರೆ. ಅದಕ್ಕೆ ಇವ್ರು ಮಾಡಿಸಿರ್ತಾರೆ. ಅಂದರೆ ಮೃತ್ಯುಂಜಯ ಹೋಮ ಮಾಡಿಸಿದ್ರೆ ಮರಣ ತಪ್ಪುತ್ತಾ? ಎಲ್ಲಾದರೂ ಉಂಟೇನೆಯ? ಮೃತ್ಯುಂಜಯ ಹೋಮ ಮಾಡಿ ಮರಣ ತಪ್ಪಿಸೋ ಹಾಗಿದ್ದಿದ್ರೆ ಎಲ್ಲರೂ ಅದನ್ನೇ ಮಾಡಿ ಈ ಭೂಮಿನೇ ಬಿಟ್ಟು ಹೋಗ್ತಾ ಇರಲಿಲ್ಲ. ಮರಣ ವಿಧಿಲಿಖಿತ. ಹಾಗಿದ್ರೆ ಮೃತ್ಯುಂಜಯ ಹೋಮ ಯಾಕೆ ಮಾಡಿಸ್ಬೇಕು? ಅವ್ರ ಸಮಾಧಾನಕ್ಕೆ ಅವ್ರು ಮಾಡಿಸ್ತಾರೆ, ನಾವು ಮಾಡ್ತೀವಿ. ಹುಟ್ಟಾಗಲೇ ಯಾವಾಗ ಸಾವು ಅನ್ನೋದು ನಿರ್ಧಾರ ಆಗೋಗಿರುತ್ತೆ. ಸಮಾಧಾನಕ್ಕಾದರೂ ಮಾಡಿಸ್ಬೋದಲ್ವಾ ಈ ಮೃತ್ಯುಂಜಯ ಹೋಮನ? ಅಲ್ಲಯ್ಯ, ನಿಮ್ಮಲ್ಲಿ ಯಾರಿಗೆ ಅಕಾಲ ಮರಣ ಇಷ್ಟೊಂದು ವಿಚಾರಿಸ್ತಾ ಇದೆಯಲ್ಲ? ಯಾರಿಗೂ ಇಲ್ಲ. ತಗೊಳ್ಳಿ ನಿಮ್ಮ ಗಂಟು. ಅಲ್ಲ, ಇವನಿಗೆ ಅಕಾಲ ಮರಣ ಇರೋ ಥರ ಆಗ್ತಾ ಇದ್ದಾನಲ್ಲ? ನಿಮ್ಮನ್ನೇ ಹುಡುಕೊಂಡು ಹೊರಟಿದ್ದೆ. ನಾನು ತುರ್ತಲ್ಲಿದ್ದೀನಿ, ಮಾತಾಡೋದಕ್ಕೆ ಪುರ್ಸೊತ್ತಿಲ್ಲ. ತಾಯಿ ಚೌಡಿನ ಇನ್ನೂ ಪ್ರಶ್ನೆ ಹಾಕಿಲ್ಲ. ಪ್ರಶ್ನೆ ಹಾಕಿದಾಗ ನಾನು ಹೇಳ್ತೀನಿ. ಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತಿದ್ದೀನಿ. ಮಾಡಿಸಿ. ಜಾತಕದಲ್ಲಿನ ದೋಷಕ್ಕೆ ಶಾಂತಿ ಸಿಗುತ್ತಂತಲ್ಲ? ಶಾಂತಿ ಸಿಗುತ್ತೆ, ಆದರೆ ಮೃತ್ಯುವನ್ನ ಮುಂದೂಡೋದಕ್ಕಾಗಲಿ ಗೆಲ್ಲೋದಕ್ಕಾಗಲಿ ಆಗಲ್ಲ. ಮೃತ್ಯುಂಜಯ ಅಂದರೆ ಸಾವನ್ನ ಗೆದ್ದೋನು ಅಂತ ಅಲ್ವಾ? ವೃಥಾ ಹಣ ಖರ್ಚು ಮಾಡಿ ಸಾಲಕ್ಕೆ ಸಿಕ್ಕಿ ಮತ್ತಷ್ಟು ತೊಂದರೆ ಮೈ ಮೇಲೆ ಎಳ್ಕೋಬೇಡ. ಹೋಮ ಮಾಡಿಸೋದ್ರಿಂದ ಸಾವಿನ ಭಯವನ್ನು ಗೆಲ್ಲಬಹುದೇ ಹೊರತು ಸಾವನ್ನಲ್ಲ. ದಯವಿಟ್ಟು ತಾಯಿ ಚೌಡಿನ ಪ್ರಶ್ನೆ ಹಾಕುವವರೆಗೂ ತಾಳ್ಮೆಯಿಂದ ಇರು. ಸುಂದರಿಯ ಜನ್ಮ ರಹಸ್ಯ ಹಿಂದಿನ ಜನ್ಮಕ್ಕೆ ತಳುಕು ಹಾಕೊಂಡಿದೆ. ಆ ಥರ ಬೇಡ, ತಾಳ್ಮೆಯಿಂದ ಇರು. ಪರಿಹಾರ ಹುಡುಕ್ತೀನಿ.